ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಧರ್ಮೋಪದೇಶ ಕಂಡ 15ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ನಿಶ್ಚಯವಾಗಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ವಾಗ್ದಾನ ಮಾಡಿದಂತೆ ನಿನ್ನನ್ನು ಆಶೀರ್ವದಿಸುವನು. ನೀವು ಸಾಲ ತೆಗೆದುಕೊಳ್ಳದೆ ಅನೇಕ ಜನಾಂಗಗಳಿಗೆ ಸಾಲ ಕೊಡುವಿರಿ, ಅನೇಕ ಜನಾಂಗಗಳನ್ನು ಆಳುವಿರಿ, ಅವರು ನಿಮ್ಮನ್ನು ಆಳುವುದಿಲ್ಲ. ದೇವರಿಗೆ ಸ್ತೋತ್ರ. ಡಿಯೋಟರ್ಮಿ ಚಾಪ್ಟರ್ 15 ವರ್ಡ್ 6. ದಿ ಲಾರ್ಡ್ ವಿಲ್ bless you as he has promised. You will lend money to many nations, but you will not have to borrow from any. You will have control over many nations, but no nation will have control over you. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ ಪ್ರೀತಿ ದೇವ್ರ ಮಕ್ಕಳೇ. ವಾಕ್ಯಭಾಗದಲ್ಲಿ ಕರ್ತನ ಸರ್ವಶಕ್ತನ ದೇವರು ಮುಂಜಾನೆ ಸಮಯದಲ್ಲಿ ವಾಕ್ಯಭಾಗದ ಮೂಲಕ ಮಾತನಾಡ್ತಾ ಇದ್ದಾರೆ. ಅಲ್ಲಿ ಮಾತನಾಡಿದರೆ ನಿಶ್ಚಯವಾಗಿ. ದೇವರಿಗೆ ಸ್ತೋತ್ರ. ಏನು ಹೇಳ್ತಾ ಇದ್ದಾರೆ ಅಂದರೆ, ಹಿಂದೆ ಏನೋ ಒಂದು ಹೇಳಿ ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಖಂಡಿತವಾಗಿ, ಖಂಡಿತವಾಗಿ, ಖಚಿತವಾಗಿ ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ಏನು ಹೇಳ್ತಿದ್ದಾರೆ ಅಂತಂದರೆ, ಸಾಲಗಳನ್ನು ಬಿಡುಗಡೆ ಮಾಡಿರಿ. ದೇವರಿಗೆ ಸ್ತೋತ್ರ. ಹೇಗೆ ಸಾಲ ಬಿಡುಗಡೆ ಮಾಡಬೇಕು ಅಂತಂದರೆ, ಪ್ರತಿ 7 ವರ್ಷದ ಅಂತ್ಯಕ್ಕೆ ನೀವು ನಿಮ್ಮ ಸಹೋದರರಿಗೆ ಕೊಟ್ಟಿರ್ತಕ್ಕಂಥ ಸಾಲವನ್ನು ಬಿಡುಗಡೆ ಮಾಡಿರಿ. ದೇವರಿಗೆ ಸ್ತೋತ್ರ. ಆಗ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಈ ವಾಕ್ಯಭಾಗದ ಟಾಪಿಕ್ಗೆ ಸಾಲಗಳನ್ನು ಬಿಡುಗಡೆ, 7 ವರ್ಷಕ್ಕೆ ಸಾಲಗಳನ್ನು ಬಿಡುಗಡೆ ಮಾಡಿರಿ ಅಂತ ಹೇಳಿದ್ದಾರೆ. ಪ್ರತಿ 7 ವರ್ಷಗಳ ಅಂತ್ಯಕ್ಕೆ ನೀವು ನಿಮ್ಮ ಸಹೋದರರು ಕೊಟ್ಟಿರ್ತಕ್ಕಂಥ ಸಾಲವನ್ನು ಬಿಡುಗಡೆ ಮಾಡಿರಿ. 7 ವರ್ಷದವರೆಗೆ ಅವಕಾಶ ಇರುತ್ತೆ. ಅವ್ರು ಸಾಲ ಕೊಟ್ಟರೆ ನೀವು ಇಸ್ಕೋಬೋದು. ಸಾಲ ಕೊಡಲಿಲ್ಲ ಅವರು ಅಂತಂದರೆ ಬಿಡುಗಡೆ ಮಾಡಬೇಕು ಅಂತ ವಾಕ್ಯಭಾಗದಲ್ಲಿ ಹೇಳ್ತಾ ಇದ್ದಾರೆ. ದೇಶದಲ್ಲಿ ಬಡವರು ಇರಲ್ಲ ಇರ್ತಾರೆ. ಆದರೆ ನೀವು ಸಾಲವನ್ನು ಕೊಟ್ಟಾಗ ಅವರು 7 ವರ್ಷದವರೆಗೆ ನಿಮಗೆ ಸಾಲವನ್ನು ತೀರಿಸ್ತಾರೆ, ಓಕೆ ಇಸ್ಕೊಳ್ಳಿ. 7 ವರ್ಷದ ಅಂತ್ಯದವರೆಗೂ ಅವ್ರು ಸಾಲ ತೀರಿಸಲಿಲ್ಲ ಅಂದರೆ ನೀವು ಅವ್ರನ್ನ ಒತ್ತಾಯ ಮಾಡಬೇಡ್ರಿ, ಅವ್ರಿಗೆ ಬಾಧಿಸ್ಬೇಡ್ರಿ, ಅವ್ರನ್ನ ನಿಂದಿಸ್ಬೇಡ್ರಿ. ಧಾರಾಳವಾಗಿ ಒಳ್ಳೆಯ ಮನಸ್ಸಿನಿಂದ ಅವ್ರ ಸಾಲವನ್ನು ಬಿಡುಗಡೆ ಮಾಡಿರಿ. ಆಗ ಖಚಿತವಾಗಿ, ನಿಶ್ಚಯವಾಗಿ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ನೀವು ಆಶೀರ್ವಾದವನ್ನು ಹೊಂದ್ತೀರ. ಅಷ್ಟು ಮಾತ್ರ ಅಲ್ಲ, ನೀವು ಸಾಲ ತೆಗೆದುಕೊಳ್ಳಲ್ಲ, ಬೇರೆಯವ್ರಿಗೆ ಸಾಲ ಕೊಡೋರೇ ಆಗಿರ್ತೀರ. ಅಷ್ಟು ಮಾತ್ರ ಅಲ್ಲ, ಬೇರೆಯವ್ರು ನಿಮ್ಮನ್ನು ಆಳಲ್ಲ, ನೀವು ಆಳ್ತೀರ. ಅನೇಕ ಜನಾಂಗಗಳನ್ನ ನೀವು ಆಳ್ತೀರಾ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಈಗ ನಾವು ಮಾಡ್ತಾ ಇದ್ದೀವಿ ಆ ಕಾರ್ಯನ ಇಲ್ಲ, ಆದರೆ ದೇವರು ಹೇಳ್ತಾರೆ, ಆಜ್ಞೆಗಳನ್ನ ಅನುಸರಿಸಿ ನೀಡಿರಿ, ಆಗ ಖಚಿತವಾಗಿ ನಿಮಗೆ ಆಶೀರ್ವಾದ ಉಂಟು. ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ನಾವು ವಾಕ್ಯದ ಪ್ರಕಾರವಾಗಿ ಜೀವಿಸಿ ಆಜ್ಞೆಗಳನ್ನ ಅನುಸರಿಸಿ ಆಶೀರ್ವಾದಗಳನ್ನ ಹೊಂದ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ, ಸಪಾಯಿತನೇ, ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ಪ್ರತಿ 7 ವರ್ಷಗಳಿಗೊಮ್ಮೆ ನಿಮ್ಮ ಸಹೋದರರಿಗೆ ಕೊಟ್ಟಿರ್ತಕ್ಕಂಥ ಸಾಲವನ್ನು ನೀವು ಬಿಡುಗಡೆ ಮಾಡಿರಿ. ಧಾರಾಳವಾದ ಮನಸ್ಸಿಂದ ಅವರಿಗೆ ಬಿಡುಗಡೆ ಮಾಡಿರಿ. ಆಗ ನಾನು ಸಹ ನಿಮ್ಮನ್ನು ಖಚಿತವಾಗಿ ಆಶೀರ್ವದಿಸ್ತೇನೆ. ನಿಮ್ಮನ್ನು ಆಶೀರ್ವದಿಸಿ, ನೀವು ಸಾಲವನ್ನು ತೆಗೆದುಕೊಳ್ಳದೆ ಸಾಲವನ್ನು ಕೊಡುವವರಾಗಿಯೇ ಇರಬೇಕು, ಆ ಥರ ಆಶೀರ್ವದಿಸ್ತೀನಿ. ಅಷ್ಟು ಮಾತ್ರ ಅಲ್ಲ, ಅನೇಕರು ನಿಮ್ಮನ್ನು ಆಳಲ್ಲ, ನೀವು ಅವ್ರನ್ನ ಆಳುವಂತೆ ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಹೇಳ್ತೀರ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಾವು ಆಜ್ಞೆಗಳನ್ನು ಅನುಸರಿಸಿ ನಡೆದು ಆಶೀರ್ವಾದವನ್ನು ಹೊಂದ್ಕೋತೀವಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳನ್ನು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ, ಮೆಚ್ಚಿ ಉಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.